ನೋಡಿ, ಕಾನೂನು ತನ್ನದೇ ಆದಂಥ ಕ್ರಮ ಕೈಗೊಳ್ತದೆ. ರಾಜಕೀಯ ಹಿನ್ನೆಲೆ ಇರೋದ್ರಿಂದ ನೋಡಿ, ನಾವು ಈಗ SIT ಇದೆ, ತನಿಖೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವೇನು ಮಾತನಾಡಕ್ಕೆ ಹೋಗಬಾರ್ದು. ವಿಶೇಷವಾಗಿ ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. SIT ರಚನೆ ಆಗಿದೆ. ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ಸತ್ಯ ಅಸತ್ಯ ಅದೆಲ್ಲವನ್ನು ಕೂಡ ಕಾನೂನು ಬಯಲುಗೊಳಿಸ್ತದೆ. ಸಿಡಿ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ ಅಂತ ಸಿಡಿ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ ಅಂತ ಕುಮಾರಸ್ವಾಮಿ ನೋಡಿ, ಸಿಡಿ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ ಅಂತ ತಿಳ್ಕೊಳ್ಳಿ. ಕಾಂಗ್ರೆಸ್ ನಾಯಕರು ಇದನ್ನು ಮಾಡಕ್ಕೆ ಹೇಳಿದ್ರ? ಮತ್ತು ಇದು ಸಿಡಿ ವಿಚಾರಗಳು ಇದು ಭಾಳ ಕೀಳು ಮಟ್ಟದ ಕೆಲಸಗಳು. ಎಲ್ಲೋ ಒಂದು ಕಡೆ ಚುನಾವಣೆಗಳು ಮುಗಿದ ಮೇಲೆ ಎಲ್ಲ ರಾಜಕೀಯ ಪಕ್ಷಗಳು ಕೂತ್ಕೊಂಡು ಈ ಸಿಡಿ ವೈಯಕ್ತಿಕ ವಿಚಾರಗಳು, ಇದು ಪ್ರಜ್ವಲ್ ರೇವಣ್ಣ ಕೇಸು, ಇದು ಅತಿರೇಕ, ಇದು ಬೇರೆ. ಈಗ ಎಷ್ಟೋ ಕೇಸ್ನಲ್ಲಿ ವೈಯಕ್ತಿಕ ಕೇಸ್ನಲ್ಲಿ ಇವತ್ತು ದಿವಸ ಈ ಯಾರನ್ನೋ ಶಿಕ್ಷಾಕುವಂಥದ್ದು, ಟ್ರ್ಯಾಪ್ ಮಾಡುವಂಥದ್ದು, ಇಂಥವೆಲ್ಲ ನಡೀತಾರೆ. ಅದು ಭಾಳ ಕೀಳು ಮಟ್ಟದ್ದು. ಆದರೆ ಪ್ರಜ್ವಲ್ ರೇವಣ್ಣ ಕೇಸ್ಗೆ ನಾನು ಇದನ್ನು ಫೋನ್ ಮಾಡಿದೆ. ಭಾಳ ಅತಿ ಗಂಭೀರವಾದಂಥ ಅಪಾದನೆ. ಸುಮಾರು 2-3 ಸಾವಿರ ಜನರ ಒಂದು ಬಾಳನ್ನು ಇವತ್ತು ದಿವಸ ಹಾಳು ಮಾಡಿದ್ದು ಅಂಥೇಳಿ ಮಾಧ್ಯಮದಲ್ಲಿ ಇವತ್ತು ಎಲ್ಲನೂ ಕೂಡ ನಾವು ನೋಡಿದ್ದೀವಿ. ಸತ್ಯಾಸತ್ಯತೆ ಇವತ್ತು SIT ತನಿಖೆ ಆದಮೇಲೆ ಹೊರಗೆ ಬರ್ತದೆ. ಇದು ಭಾಳ ಎಲ್ಲೋ ಒಂದು ಕಡೆ ಇದು ಕೀಳು ಮಟ್ಟದ್ದು. ಇದನ್ನು ಬಿಟ್ಟು ನಾವು ಹೊರಗೆ ಬರ್ಬೇಕು. ಯಾಕಂದ್ರೆ ಜನ ಈಗ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಜನ ಪಕ್ಷಾತೀತವಾಗಿ ಹೇಳ್ತಾ ಇದ್ದಾರೆ. ನಾವು ಪಕ್ಷಾತೀತವಾಗಿ ಹೇಳ್ತೀನಿ, ಜನ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಹನಿ ಟ್ರ್ಯಾಪ್ ಮಾಡುವಂಥದ್ದು, ಇಂಥ ಚಿಲ್ಲರೆ ಕೆಲಸ ವೈಯಕ್ತಿಕವಾಗಿ ನಾವು ಮಾತಾಡೋದಂತ ನಮ್ಮ ಪಕ್ಷದ ಪಾಲಿಸಿ, ಅವ್ರ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಸಾಧನೆ, ಅವ್ರ ಪಕ್ಷದ ಸಾಧನೆ ಟೀಕೆ ಮಾಡೋಣಂತೆ. ಚುನಾವಣೆ ಒಂದು ಆರೋಗ್ಯಕರವಾದಂಥದ ಟೀಕೆ ಟಿಪ್ಪಣಿ ನಡೀಲಿ. ಅಭಿವೃದ್ಧಿ ಬಗ್ಗೆ, ಅವರ ವೈಫಲ್ಯ ಬಗ್ಗೆ, ಅವ್ರ ಭ್ರಷ್ಟಾಚಾರ ಬಗ್ಗೆ ಇವೆಲ್ಲವೂ ಕೂಡ ಆಗಲಿ. ಆದರೆ ಈ ಹನಿ ಟ್ರ್ಯಾಪು, ಈ ಸಿಡಿ ಎಲ್ಲೋ ಜನರಿಗೆ ಹೇಸಿಗೆ ಬರ್ತಾ ಇದೆ. ಇದು ಇಲ್ಲಿಗೆ ನಿಲ್ಲಬೇಕು. ಆದರೆ ಇದನ್ನು ನಾವು ಪ್ರಜ್ವಲ್ ರೇವಣ್ಣ ಕೇಸಿಗೆ ನಾನು ಟ್ಯಾಗ್ ಮಾಡಲ್ಲ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಕೇಸು ಭಾಳ ಗಂಭೀರವಾದಂಥವು. ಯಾವ ಮಟ್ಟಿಗಿದೆ ನನಗೆ ಗೊತ್ತಿಲ್ಲ. ಅದು ಮಾಧ್ಯಮದಲ್ಲಿ ನೀವು ತೋರಿಸೋ ಪ್ರಕಾರ 1000, 2000, 3000 ಏನೇನೋ ಹೇಳ್ತಾರೆ. ಅದು ಹೆಂಗೆ ಸಾಧ್ಯ? ಅದು ನಾನು ಏನು ಹೇಳೋಕ್ಕಾಗಲ್ಲ. ತನಿಖೆಯಿಂದ ಹೊರ ಬರ್ತದೆ. ಅಲ್ಲ, ಇಷ್ಟೆಲ್ಲ ನಡೀತಾ ಇದೆ. ಮೈತ್ರಿ ಅವರು BJP ಮತ್ತು JDS ಮೈತ್ರಿ ಇದೆ. ಆದರೆ ಇದು ಯಾವುದೂ ಮತದಾನ ಮೇಲೆ ಇಫೆಕ್ಟ್ ಆಗಲ್ಲ, ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನೋಡಿ, ಸಂಬಂಧ ಇರ್ತದೆ. ಯಾಕಂದರೆ ಈಗಪ್ಪ ಅದು ಮಾಡಿದ ಮೇಲೆ ಅವರು ಕೂಡ ಮೈತ್ರಿ ಪಕ್ಷದ ಮೇಲೆ BJP ಅವರು ಮಹಿಳೆಯರ ಬಗ್ಗೆ ಭಾಳಷ್ಟು ಗೌರವವನ್ನು ಇತರ ವಿಚಾರಗಳು ಮಾತಾಡ್ತಾರೆ. ಅರ್ಥ BJP ಅವರು ಅಥವಾ ಕಾಂಗ್ರೆಸ್ನವ್ರು ನಾವು ಯಾರೂ ಇವ್ರಿಗೆ ಇಂಥ ಕೆಲಸ ಮಾಡೋದು ಹೇಳಿಲ್ಲಲ್ಲ. ಅದು ಮಾಡಿದರೆ ಲೈಕ್ ಸೈಕೋ. ಸ್ವಾಭಾವಿಕವಾಗಿ ಸ್ವಲ್ಪ ಆಗ್ತದೆ. ಮಹಿಳೆಯರು ತುಂಬ ಸಹ ಈ JDS ಪಕ್ಷ ಬಗ್ಗೆ ಒಂದು ಅಸಹ್ಯಕರವಾದಂಥ ವಾತಾವರಣ ಇರೋದರಿಂದ ಮಹಿಳಾ ಮತದಾರರು ತುಂಬ ಸಹ ಮತ್ತು ಇನ್ನುಳಿದವರು ಕೂಡ ಸ್ವಲ್ಪ ಅವ್ರ ಮೇಲೆ ಬೇಸರ ಮಾಡ್ಕೋತಾರೆ.